ಅವ್ರು ನೋಡಿ ತಿನ್ನಷ್ಟು ಚೆನ್ನಾಗಿ ತಿಂದವ್ರು ಅಷ್ಟೊತ್ತಿಂದ ಪ್ರೀತಿ ಅಂತ ಅಂತ ಮುಂದೆ ಕೇಳು. ಇರೋ ಬೇಬಿ ಪ್ರಾಬ್ಲಮ್ ಆಗುತ್ತೆ. ನೀನು ಜಾಸ್ತಿ ಬಿ ಪಿ ಮಾಡ್ಕೊಂಡ್ರೆ ಒಂದು ಪಾನಿಪುರಿ ತಗೊಂಡು ನಾವು ಗೈಸ್ ಹೇಳ್ಬಾರ್ದು, ಇನ್ನೂ ಹೇಳಿಲ್ಲ ಅವ್ರಿಗೆ ನಾನು. ಗೈಸ್ ಯಾವ ಪಾಪು ಅಂತ ನಮ್ಮ ಮೆಶಿಕ ರಿವೀಲ್ ಮಾಡಕ್ಕೆ ಬಂದಿದ್ಲು. ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಚೆಕಪ್ಪಿಗೆ ಹೋಗ್ತಾ ಇದ್ದೀನಿ. ಅಂದರೆ ಸ್ಯಾಟರ್ಡೇ ತಾನೇ ಹೋಗಿದ್ದೆ, ಬಟ್ ವೆಡ್ನೆಸ್ಡೇನೂ ಕೂಡ ಬನ್ನಿ ಅಂತ ಹೇಳಿದ್ರು. ಸೊ ಹೋಗ್ತಾ ಇದ್ದೀನಿ. ಇನ್ಮೇಲೆ ನಾನು ಎವ್ರಿ ವೆಡ್ನೆಸ್ಡೇ ಹೋಗಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಯಾವಾಗ ಹೇಳ್ತಾರೆ ಅವಾಗ ಹೋಗ್ತಾ ಇರಬೇಕು. ವೀಕ್ಲಿ ಒಂದ್ಸಾರು ಹೋಗಲೇಬೇಕು ಇವಾಗ. ಹಾಗಾಗಿ ಮೈಸೂರಿಗೆ ಹೋಗೋದಾ ಬೇಡವಾ ಏನು ಎತ್ತ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸೊ ಇವಾಗ ನಾನು ರೆಡಿ ಆಗಿದ್ದೀನಿ, ಮತ್ತು ನಮ್ಮ ಖುಷಿ ಅಶಿಕನು ಕೂಡ ರೆಡಿ ಆಗಿದ್ದಾರೆ. ಬಂದರು ಗೈಸ್. ನಾನು ವೀಡಿಯೋ ಮಾಡ್ಕೋಬೇಕಾದ್ರೇ ಆಟೋದವ್ರು ಬಂದರು. ಸೊ ನಾನು ವೀಡಿಯೋನ ಆಫ್ ಮಾಡಿಬಿಟ್ಟೆ. ಆಫ್ ಮಾಡಿ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ಯಶಿಕಾ ಖುಷಿ. ಸೊ ಯಶಿಕಾ ಖುಷಿ ನಾನು ಲಿಬ್ಬಮ್ಮೇನೋ ಇಟ್ಟಿದ್ದೆ, ಎತ್ತಿ ಹಚ್ಕೊಬಿಟ್ಟಿದ್ದಾರೆ. ಅದನ್ನೇ ಹೇಳ್ತಾ ಇದ್ದೆ ನಾನು, ಬಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಮ್ಯೂಟ್ ಮಾಡಿದೆ. ದಿವ್ಯತಾ ಡಾಕ್ಟರು ಓಟಿಗೆ ಹೋಗಿದ್ದಾರೆ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಅಂಗಡೀಲಿ ಖುಷಿ ಯಶಿಕನ್ ಬಿಟ್ಟಿದ್ದೀನಿ. ಅವ್ರು ನೋಡಿ ತಿನ್ನಷ್ಟು ಚೆನ್ನಾಗಿ ತಿಂದವ್ರು ಅಷ್ಟೊತ್ತಿಂದ ಏನೇನು ಬೇಕೆಲ್ಲ ಅವಳ ಹತ್ರ ಇಸ್ಕೊಂಡು ತಿಂದವ್ರೆ. ಈಗಲೂ ಮತ್ತೆ ಕೇಳ್ತಿದ್ರಂತೆ ಚಾಕ್ಲೇಟು, ಅವಳು ಕೊಟ್ಟಿಲ್ಲ, ನಾನು ಬೈತೀನಿ ಅಂತ. ಸೇ ಹಾಯ್ ಮಾ. ಗೈಸ್ ನನ್ನ ಫ್ರೆಂಡು ಪ್ರೀತಿ ಅಂತ ಮುಂದೆ ಕೇಳು. ಅವತ್ತು ಕೂಗ್ದೆ ಬಾರಿ ವಿಡಿಯೋ ಮಾಡೋಣ ಅಂತ ಅವಳು ಬರಲಿಲ್ಲ. ಅದಕ್ಕೆ ಇವತ್ತು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಮ್ದು ಚಾನಲ್ ಇದೆ, ಸಪೋರ್ಟ್ ಮಾಡಿ. ಗೈಸ್ ಇವಳ್ದು ಯೂಟ್ಯೂಬ್ ಚಾನಲ್ ಇದೆ. ಅರೆ ಇವಾಗ ಮಾಡಿಲ್ಲ ಇವ್ರು ಸರಿಯಾಗಿ ವಿಡಿಯೋಸ್ ಮಾಡ್ತಾ ಈ ಕಡೆ ಅಪ್ಲೋಡ್ ಬಿಸಿ ಆಗಿದೆಯಲ್ಲ, ಫ್ರೀ ಆಗಿದ್ದಾಗ ಮಾಡ್ತಿಲ್ಲ. ನಿಂದು ಹೇಳು ಯೂಟ್ಯೂಬ್ದು ಚಾನಲ್. ಪ್ರೀತಿ ಕುಮಾರ್ 0102 ಅಂದ್ಬಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನನ್ನ ಫ್ರೆಂಡ್ ಚಾನಲ್ನ. ಅವಳು ಒಳ್ಳೊಳ್ಳೆ ವೀಡಿಯೋಸ್ಗಳು ಹಾಕ್ತಾ ಇರ್ತಾಳೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟು ಮೀಶೋ ಡ್ರೆಸ್ಸಸ್ಸೇ ತೋರಿಸ್ತಾ ಇರ್ತಾಳೆ. ಹೋಗಿ ನಿಮಗೆ ಯೂಸ್ ಆಗುತ್ತೆ ಅದು. ಕೆಲವರು ಮೀಶೋದಲ್ಲಿ ಪರ್ಚೇಸ್ ಮಾಡೋರಿಗೆ ಯೂಸ್ ಆಗುತ್ತೆ. ಸೊ ಹೋಗಿ ಅವಳು ಹೇಳಿಲ್ಲಲ್ಲ ಅವಳ ಐ ಡಿ ನೇಮು. ಸೊ ಹೋಗಿ ನೋಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹಂಗೆ ನೋಡಬೇಡಿ, ನೋಡೋರೆಲ್ಲ ಒಂದೊಂದು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಒಂದು ಲೈಕ್ ಕೊಡಿ. ಕುಳಿತವ್ರಿಬ್ರು ನೋಡಿ ಅವರಿಬ್ರು ಆಟ ನೋಡಿ ಆಲ್ರೆಡಿ ತಿಂದವ್ರೆ ಬೇಕಾದಷ್ಟು. ನಾನಂತೂ ಇನ್ನೇನು ಕೊಡ್ಸಲ್ಲ, ಯಾಕಂದರೆ ನಮ್ಮ ಬಾವ ನೋಡಿದ್ರೆ ಬೈತಾರೆ. ಇನ್ನೇನು ಕೊಡ್ಸಲ್ಲ, ನಾನು ಕರ್ಕೊಂಡು ಹೋಗ್ತಾ ಇರ್ದೆ ಮನೆಗೆ. ಇವತ್ತು ಡಾಕ್ಟ್ರು ಬಂದ ತಕ್ಷಣ ತೋರಿಸ್ಕೊಂಡು ಕರ್ಕೊಂಡು ಹೋಗೋದೆ. ಇವಾಗ ಇನ್ನೇನು ಕೊಡ್ಸಲ್ಲ. ಪರವಾಗಿಲ್ವಾ ಗೈಸ್ ನಾನು ಇವಾಗ ಜಸ್ಟ್ ಹಾಸ್ಪಿಟಲಿಂದ ಬಂದೆ. ಖುಷಿ ಯಶಿಕ ಈಚೆ ಆಟಾಡ್ತವ್ರೆ. ಯಶಿಕಿಗೆ ಮಾತ್ರ ಒಂದು ಕಜಾಯ ಕೊಟ್ಟೆ, ಅದಕ್ಕೆ ಒಳಗಡೆ ಅಳ್ತವಳೆ. ಗಾಡಿ ಬತ್ತಿತ್ತು ಅಂತ ಹೇಳಿ ಗಾಡಿ ಹತ್ರ ಹೋಗ್ತಾ ಇದ್ಲು ಅಂತ ಹೇಳಿ ಒಂದು ಕೊಟ್ಟೆ, ಅದಕ್ಕೆ ಒಳಗಡೆ ಅಳ್ತವಳೆ. ಮಕ್ಕಳೆಲ್ಲ ಇಲ್ಲಿ ಆಟಾಡ್ತವ್ರೆ. ನಾನು ಹಾಸ್ಪಿಟಲಿಂದ ಬಂದೆ. ಹಾಸ್ಪಿಟಲಲ್ಲಿ ಏನು ಹೇಳಿದ್ರು ಅಂತಂದರೆ ನನಗೆ ದಿವ್ಯತಾ ಡಾಕ್ಟರು, ನೀನು ಸಣ್ಣ ವಿಷಯಕ್ಕೂ ಗಾಬರಿ ಮಾಡ್ಕೋಬೇಡ. ಯಾಕೆ ಹಂಗೆ ಗಾಬರಿ ಮಾಡ್ಕೋತೀಯ, ನಾರ್ಮಲಾಗೇ ಇದೆಯಾ, ನಾರ್ಮಲಾಗೇ ಇರು. ನೀನು ಜಾಸ್ತಿ ಗಾಬರಿ ಮಾಡ್ಕೊಂಡು ಅಷ್ಟೇ ಇರೋ ಬೇಬಿ ಪ್ರಾಬ್ಲಮ್ ಆಗುತ್ತೆ. ನೀನು ಜಾಸ್ತಿ ಬಿ ಪಿ ಮಾಡ್ಕೊಂಡ್ರೆ ನಾರ್ಮಲಾಗಿ ತಿನ್ಕೊಂಡು ಉಣ್ಕೊಂಡಿರು ನೀನು ಅಂತ ಹೇಳಿದ್ರು. ನೆಕ್ಸ್ಟ್ ವೀಕ್ ಬಂದು ಜಸ್ಟು ಹೊಟ್ಟೆ ಚೆಕ್ ಮಾಡಿಸ್ಕೊಂಡು ಹೋಗಿ, ಆದರೂ ನೆಕ್ಸ್ಟ್ ವೀಕ್ ಬನ್ನಿ ಸ್ಕ್ಯಾನಿಂಗ್ ಬರೀತೀನಿ ಅಂತ ಹೇಳಿದ್ದಾರೆ. ಸೊ 15 ಡೇಸ್ಗೆ ಒನ್ಸ್ ಬರೋದಕ್ಕೇ ಹೇಳಿದ್ದಾರೆ ನನಗೆ. 8 ಮಂತ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಹಂಗೆ ಹೇಳಿದ್ದಾರೆ. ಸೊ ಡಿಸ್ಟರ್ಬೆನ್ಸು ಗೈಸ್ ಇಲ್ಲಿ, ಆಮೇಲೆ ವಿಡಿಯೋ ಮಾಡ್ತೀನಿ. ಗೈಸ್ ನಾನು ಹಾಸ್ಪಿಟಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಖುಷಿ ಯಶಿಕನ್ನ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ರೆಡಿ ಮಾಡಿಸಿದ್ದೀನಿ. ಸೊ ಖುಷಿ ಯಶಿಕನ ಜೊತೆ ನಾನು ಸಿರಿ ಮತ್ತು ಪದ್ದುನೂ ಕರ್ಕೊಬಿಟ್ಟಿದ್ದೀನಿ. ಸಿರಿ ತಂಗಿ ಪದ್ದು, ಖುಷಿ ತಂಗಿ ಯಶಿಕಾ. ಸೊ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ಖುಷಿ ಯಶಿಕನ ನೆನ್ನೆ ಮೊನ್ನೆಯಿಂದನೂ ಕರ್ಕೊಂಡು ಹೋಗಬೇಕಿತ್ತು, ನಾನು ಕರ್ಕೊಂಡು ಹೋಗೇ ಇಲ್ಲ. ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಟಾಡ್ಸೋಕ್ಕೆ ಅಂತ ಹೇಳಿ. ಸೊ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ನೀನು ಚಾರಲ್ವಾ ಇದಾನಾ? ಹಾಂ ಸಾಕು, ಅಷ್ಟೇ ಆಡು ಮಗಳೇ, ಸಾಕು. ನೆಕ್ಸ್ಟ್ ಸಿರಿ ಆಡ್ತಾಳೆ. ಅದೇನು ಆಗಲ್ಲಮ್ಮ.
ಇಲ್ಲೋಣ ಮಗಳೇ, ಫೋಟೋ ತೆಗಿತೀನಿ. ಗೈಸ್, ನಮ್ಮ ಯಶಿಕುಗಿಂತ ಖುಷಿನೇ ಸ್ವಲ್ಪ ಹೆದರ್ಕೋತಾ ಇದ್ಲು. ಹಾಗಾಗಿ ನಾನು ಖುಷಿ ಬೇಡ ವೀಡಿಯೋ ಮಾಡಬೇಡ ಚಿಕ್ಕಿ, ನಂಗೆ ಭಯ ಆಯ್ತೈತೆ, ಇದರಿಂದ ಇಳಿಸ್ಬಿಡು ಅಂತ ಹೇಳ್ತಾ ಇದ್ಲು. ನಾನು ಸೀರೆ ಇದ್ಲಲ್ಲ ಅಂತ ಹೇಳಿ ಕೂರಿಸಿದೆ ಅಷ್ಟೇ. ನನಗೂ ಕೂಡ ಭಯನೇ. ಅವರಿಬ್ರನ್ನ ಕರ್ಕೊಬಂದರೆ ನನಗೆ ಜೀವ ಎಲ್ಲ ಅವರಿಬ್ರು ಮೇಲೇ ಇರುತ್ತೆ. ನಾನು ಯಾವ ಕಡೆನೂ ಕೂಡ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ ಕೂತಿದ್ದೆ ನಾನು. ಗೊತ್ತಿತ್ತಾ ಗೈಸ್? ನಾನು ಖುಷಿ ಯಶಿಕಂಗೆ ಆಟ ಸಾಮಾನು ತೊಗೊಟ್ಟೆ. ಅಂದರೆ ಅವ್ರು ನಂಗೆ ಮುಂಚೆನೇ ಹೇಳಿದರು. ಆ್ಯಂಡ್ ಇದನ್ನ ಏನಕ್ಕೆ ತೊಗೊಟ್ಟೆ ಅಂತಂದರೆ, ನಮ್ಮ ಖುಷಿ ಯಶಿಕ ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಹಾಗಾಗಿ ಹೋದ್ಸಲನೂ ಕೂಡ ದಸರಾ ರಜದಲ್ಲಿ ಕೊಡಿಸಿದೆ ನಾನು. ವ್ಲಾಗಲ್ಲಿ ನೋಡಿರೋರಿಗೆ ಗೊತ್ತಾಗುತ್ತೆ. ಸೊ ನಂಗೆ ಮುಂಚೆನೇ ಹೇಳಿದರು ಡಾಕ್ಟರ್ ಸೆಟ್ ಬೇಕು ಅಂತ ಖುಷಿ ಹೇಳಿದ್ಲು, ಬಾರ್ಬಿ ಸೆಟ್ ಬೇಕು ಅಂತ ಯಶಿಕಾ ಹೇಳಿದ್ಲು. ಹಾಗಾಗಿ ಅದನ್ನು ಕೊಡಿಸ್ದೆ ನಾನು. ನೀವೀಗ ಅನ್ನಿಸ್ಬೋದು ಏನಪ್ಪ ಇದನ್ನು ಕೊಡಿಸಿದ್ದಾರೆ, ಬೇರೆ ಏನಾದರೂ ಓದ್ಕೊಳ್ಳೋದಕ್ಕೆ ಹೆಲ್ಪ್ ಆಗೋ ಥರ ಕೊಡಿಸ್ಬೋದಿತ್ತು ಅಂತ ಹೇಳಿ. ಬಟ್ ಅವ್ರು ಕೇಳಿದ್ರಲ್ಲ ಅಂತ ಹೇಳಿ ನಾನು ಅದನ್ನು ಕೊಡಿಸ್ದೆ. ಸ್ಕೂಲಲ್ಲಿ ಬೋರ್ಡಲ್ಲಿ ನೇಮ್ ಕೂಡ ಹಾಕಿದ್ದಾರೆ ಅವರಿಬ್ರದ್ದು. ಸೊ ಅದು ಕೇಳಿ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನಮಗೆ. ಆ್ಯಂಡ್ ಅಲ್ಲಿಂದ ಹೋಗ್ತಾ ನಮ್ಮ ಖುಷಿ ಪಾನಿಪುರಿ ತಿನ್ನಬೇಕು ಅಂತ ಹೇಳ್ತಾ ಇದ್ಲು. ಬಟ್ ಯಶಿಕಾ ಮಾತ್ರ ಗೋಬಿ ಹೇಳಿದ್ಲು, ಅದನ್ನು ಮನೆ ಹತ್ರನೇ ತರಿಸ್ಕೊಟ್ಟಿದ್ದೆ. ಖುಷಿ ಪಾನಿಪುರಿ ಹೇಳಿದ್ಲಲ್ಲ ಅಂತ ಹೇಳಿ ನಾನು ಪಾನಿಪುರಿ ತೊಗೋತಾ ಇದ್ದೀನಿ ಇವಾಗ ನಾನು. ಸೊ ತೊಗೊಂಡು ಮನೆಗೆ ಹೋಗ್ತೀವಿ ನಾವು. ಒಂದು ಪಾನಿಪುರಿ, ಒಂದು ಮಸಾಲೆ ತೊಗೋತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ಅವ್ರ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಎಸ್ಕಾಸ್ ಇವಾಗ ಜಸ್ಟು ಮನೆಗೆ ಬಂದೆ. ಸೊ ನಾನು ಬರೋವರೆಗೂ ಆಟ ಸಾಮಾನು ಏನು ಬಿಚ್ಚದೇನೆ ಇಟ್ಕೊಂಡಿದ್ರು. ಅಂದರೆ ನಾನು ಇವ್ರನ್ನ ಗಾಡೀಲಿ ಕಳಿಸ್ಬಿಟ್ಟೆ. ನಮ್ಮ ಮನೆ ಪಕ್ಕದ ಮನೆ ಅಣ್ಣ ಬರ್ತಿದ್ರು ಅವ್ರ ಜೊತೇಲಿ, ಯಾಕಂದರೆ ಎಲ್ಲರೂ ಹೇಳ್ಕೊಬರೋದಕ್ಕಾಗಲ್ಲ ಅಂತ ಹೇಳಿ. ನೋಡಿ, ಇದು ಇವಳು ಕನ್ನಡಕ, ಅದು ಅವಳು ಕನ್ನಡಕ. ಇವಳು ಡಾಕ್ಟ್ರ್ ಸೆಟ್ ತೊಗೊಂಡಿಲ್ಲಲ್ಲ ಅದ್ರಲ್ಲಿ ಕೊಟ್ಟಿರೋದು. ಆ್ಯಂಡ್ ಒಂದು ಫೋನ್ ಕೂಡ ಕೊಟ್ಟಿದ್ದಾರೆ. ಇವಳದು ಸ್ವಲ್ಪ ಡಿಸೈನಾಗಿ ಕನ್ನಡಕ ಕೊಟ್ಟಿದ್ದಾರೆ. ಸೊ ಅಡುಗೆ ಇವಾಗ ಬೇಳೆ ಸಾಂಬಾರು ಮಾಡಬೇಕು, ಇನ್ನೂ ಮಾಡಿಲ್ಲ. ಒಂದು ಪಾನಿಪುರಿ ತಗೊಂಡು ನಾವು ಗೈಸ್. 2 ಪಾನಿಪುರಿ ಫುಲ್ ತಗೊಂಡು ಗೈಸ್. ಒಂದು ಪಾನಿಪುರಿ, ಒಂದು ಮಸಾಲೆ ತಂದಿದ್ದೆ ಗೈಸ್. ಅದನ್ನು ಹೇಳ್ತವ್ರು ಅವರು. ಚಿಲ್ಮುಣ್ಕಿರು ಅಲ್ಲ, ಆಯ್ತಾ ಮುದ್ದು. ನೀನು ಮುದ್ದು ಅಲ್ಲ, ನೀನು ಯಶಿಕಾ. ಹೇಳ್ಬಾರ್ದು, ಇನ್ನೂ ಹೇಳಿಲ್ಲ ಅವ್ರಿಗೆ ನಾನು. ಗೈಸ್, ಯಾವ ಪಾಪು ಅಂತ ನಮ್ಮ ಯಶಿಕಾ ರಿವೀಲ್ ಮಾಡೋಕ್ಕೆ ಬಂದಿದ್ಲು. ನಾಳೆ ಮಾಡ್ತೀವಿ. ನಾಳೆ ಹೇಳ್ತಾಳಂತೆ ಅವಳು, ಅಂದರೆ ನಾಳೆ ರಿವೀಲ್ ಮಾಡ್ತೀನಿ ಅಂತ ಇದ್ದಾಳೆ. ಸೊ ಓಕೆ ಗೈಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಸ್, ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಲವ್ ಯು ಆಲ್. ಬಾಯ್. ಬಾಯ್ 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 ಬಾಯ್.